ಇತಿಹಾಸ ಪ್ರಸಿದ್ಧ ಯೋಗ ಮತ್ತು ಭೋಗನಂದೀಶ್ವರ ಜೋಡಿ ರಥೋತ್ಸವಕ್ಕೆ ಇನ್ನೊಂದು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ನಾವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಏನು ಈ ಜೋಡಿ ರಥೋತ್ಸವವನ್ನ ಕಣ್ತುಂಬಿಕೊಳ್ಳಿಕ್ಕೆ ಇವತ್ತು ಲಕ್ಷಾಂತರ ಜನ ಭಕ್ತಾದಿಗಳು ಏನು ಈ ಒಂದು ಆವರಣದಲ್ಲಿ ಏನು ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ ಜಮಾಯಿಸಿರ್ತಕ್ಕಂಥದ್ದು, ಕಿಕ್ಕಿರಿದು ಜನ ತುಂಬಿರ್ತಕ್ಕಂಥದ್ದು. ಇನ್ನು ದೇವರ ಇನ್ನು ಪ್ರತಿಷ್ಠಾಪನೆ ಮಾಡಿ ರಥೋತ್ಸವನ ಎಳಿಲಿಕ್ಕೆ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತೆ ಚಿಕ್ಕಬಳ್ಳಾಪುರ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಬಂದು ಈ ರಥೋತ್ಸವಕ್ಕೆ ಚಾಲನೆ ಕೊಡ್ತಾರೆ. ಇಲ್ಲಿ ಏನು ಭೋಗನಂದೀಶ್ವರ ರಥೋತ್ಸವ ಮತ್ತು ಗಣಪತಿ ರಥೋತ್ಸವ ಈ ಎರಡು ರಥೋತ್ಸವಗಳನ್ನ ಎಳೆದು ಇಡೀ ದೇವಸ್ಥಾನ ಸುತ್ತಲೂ ಸಹ ಒಂದು ಸುತ್ತನ್ನ ಹಾಕಿ ಮತ್ತೆ ಬಂದು ಇಲ್ಲಿ ನಿಲ್ಲಿಸ್ತಕ್ಕಂಥದ್ದು ನಾವು ದೃಶ್ಯ ನೋಡಬಹುದು. ಈ ಒಂದು ಪ್ರಸಿದ್ಧ ಜಾತ್ರಾ ಮಹೋತ್ಸವಕ್ಕೆ ಇದು ಹೊರ ರಾಜ್ಯಗಳಿಂದ ಸಹ ಬಂದಿರತಕ್ಕಂಥದ್ದು. ಹೆಚ್ಚಾಗಿ ಈ ಕಡೆ ಗಡಿ ಭಾಗದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದ ಮುಖಾಂತರ ಸುಮಾರು ಲಕ್ಷಾಂತರ ಜನ ಈಗಾಗಲೇ ಬಂದಿರತಕ್ಕಂಥದ್ದು. ಇನ್ನೊಂದು ತಮ್ಮ ವಾಹನಗಳಲ್ಲಿ ಬೈಕು ಕಾರುಗಳಲ್ಲಿ ಬಂದಿದೆ. ಮತ್ತೊಂದು ಕಡೆ ರೈಲಿನಲ್ಲಿ ಸಹ ಲಕ್ಷಾಂತರ ಜನ ಬಂದು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇನ್ನೇನು ಹೂ ಬಾವಳೆ ಹಣ್ಣು ಮತ್ತೆ ಅವನ ಹಾಕಿ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿಕ್ಕೆ ಇವತ್ತು ಭಕ್ತಾದಿಗಳು ತುದಿಗಾಲಲ್ಲಿ ನಿಂತಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವನ ಎಳಿಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ಭೋಗನಂದೀಶ್ವರದ ರಥೋತ್ಸವ ಏನೈತಿ ಇದು ಕಳೆದ 2 ವರ್ಷಗಳ ಹಿಂದೆ ಮುರಿದು ಅನಾಹುತ ಆಗಿತ್ತು. ಈಗ ಅದು ಕೂಡ ರಥೋತ್ಸವ ಎಳಿಲಿಕ್ಕೆ ಅದು ಕೂಡ ಸಿದ್ಧವಾಗಿರ್ತಕ್ಕಂಥ ಇದು ಹೊಸ ರಥ ಬಂದಿದೆ. ಈ ಹೊಸ ರಥಕ್ಕೂ ಕೂಡ ಇವತ್ತು ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಅಲಂಕಾರವನ್ನು ಮಾಡಿ ವಿಶಿಷ್ಟ ರೀತಿಯಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು. ಇನ್ನು ಇತಿಹಾಸ ಪ್ರಸಿದ್ಧ ಈ ಜಾತ್ರಾ ಮಹೋತ್ಸವನ್ನ ಬೆಳಗಿಂದ ಏನು ನೆನ್ನೆ ಎಲ್ಲ ಜಾಗರಣೆ ಇದ್ದು ಈಗ ರಥೋತ್ಸವವನ್ನು ಎಳಿಲಿಕ್ಕೆ ಭಕ್ತಾದಿಗಳು ತುದಿಗಾಲಿದ್ದು ಇನ್ನು ಕೆಲವೇ ನಿಮಿಷಗಳಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸುಧಾಕರ್ ಅವರು ಚಾಲನೆ ಕೊಡ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.